ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ಇಂದು ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ. 140 ಕೋಟಿಗೂ ಅಧಿಕ ಜನರಿರುವಂತಹ ನಮ್ಮ ದೇಶ ಒಂದು ಕಡೆ ಆರ್ಥಿಕತೆಯಲ್ಲಿ, ತಂತ್ರಜ್ಞಾನದಲ್ಲಿ ಮುನ್ನುಗ್ತಾ ಇದ್ರೆ, ಇನ್ನೊಂದು ಕಡೆ ಒಳಗೊಳಗೆ ಒಂದು ಭಾರಿ ದೊಡ್ಡ ಟೈಮ್ ಬಾಂಬ್ ಟಿಕ್ ಟಿಕ್ ಎನ್ನುತ್ತಾ ಸ್ಫೋಟಕ್ಕೆ ಸಿದ್ಧವಾಗ್ತಾ ಇದೆ. ಆ ಬಾಂಬ್ ಹೆಸರೇ ಜನಸಂಖ್ಯಾ ಸ್ಫೋಟ ಮತ್ತು ಡೆಮೋಗ್ರಫಿ ಚೇಂಜ್. ದೇಶದ ಜನಸಂಖ್ಯೆ ಹೆಚ್ಚಾಗ್ತಾ ಇರುವುದು ಒಂದು ಸಮಸ್ಯೆ ಆದ್ರೆ, ಆ ಜನಸಂಖ್ಯೆ ಅಸಮಾನವಾಗಿ ಹೆಚ್ಚಾಗ್ತಾ ಇರುವುದು ಅದಕ್ಕಿಂತಲೂ ಕೂಡ ದೊಡ್ಡ ಅಪಾಯ. ಒಂದು ನಿರ್ದಿಷ್ಟ ವರ್ಗದ ಜನರು ಶಿಕ್ಷಣ, ಜಾಗೃತಿಯಿಂದ ಒಂದೋ ಎರಡು ಮಕ್ಕಳನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ವರ್ಗದಲ್ಲಿ ಲೆಕ್ಕವೇ ಇಲ್ಲದಷ್ಟು ಮಕ್ಕಳನ್ನ ಹುಟ್ಟಿಸಿ ದೇಶದ ಸಂಪನ್ಮೂಲವನ್ನ ಮತ್ತು ಜನಸಂಖ್ಯೆಯ ಸಮತೋಲನವನ್ನ ಬುಡಮೇಲು ಮಾಡುವ ಷಡ್ಯಂತ್ರ ನಡೀತಾ ಇದೆ ಎನ್ನುವ ಆತಂಕ ದೇಶಾದ್ಯಂತ ಮನೆ ಮಾಡಿದೆ. ಆದ್ರೆ ಈ ಕರಾಳ ಟೈಮ್ ಬಾಂಬ್ ಅನ್ನ ಶಾಶ್ವತವಾಗಿ ಡಿಫ್ಯೂಸ್ ಮಾಡಲು, ದೇಶದ ಭವಿಷ್ಯವನ್ನ ಕಾಪಾಡಲು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಅಂತಿಮ ಮತ್ತು ಫೈನಲ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಲು ತೆರೆ ಹಿಂದೆ ಭಾರಿ ದೊಡ್ಡ ಸಿದ್ಧತೆ ನಡೆಸ್ತಾ ಇದೆ ಎನ್ನಲಾಗ್ತಾ ಇದೆ. ಹೌದು, ದೇಶಾದ್ಯಂತ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಅಥವಾ ಇಬ್ಬರು ಮಕ್ಕಳ ನೀತಿ ಜಾರಿಗೆ ತರುವಂತಹ ಬಗ್ಗೆ ದೆಹಲಿಯಲ್ಲಿ ಚರ್ಚೆಗಳು ಬೀಳ್ಗಾಳಿಯಂತೆ ಶುರುವಾಗಿವೆ. ಈ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಸರ್ಕಾರಿ ನೌಕರಿ ಕಟ್, ಪಡಿತರ ಸೌಲಭ್ಯ ಕಟ್. ಅಷ್ಟೇ ಯಾಕೆ, ವೋಟಿಂಗ್ ಹಕ್ಕನ್ನೇ ಕಸಿದುಕೊಳ್ಳುವಂತಹ ಅತ್ಯಂತ ಕಠಿಣ ನಿಯಮಗಳ ಸುಳಿವು ಈಗ ಹೊರಬಿದ್ದಿದೆ. ಈ ಕಾಯ್ದೆಯ ಹೆಸರು ಕೇಳಿದ ತಕ್ಷಣವೇ ಎಎಂಐಎಂ ನಾಯಕ ಅಸದುದ್ದೀನ್ ಓವೈಸಿ ಮತ್ತು ವಿರೋಧ ಪಕ್ಷದ ನಾಯಕರು ಅಕ್ಷರಶಃ ಈ ಕಾಯ್ದೆ ಜಾರಿಯಾದ್ರೆ ದೇಶದ ಡೆಮೋಗ್ರಫಿ ಹೇಗೆ ರಕ್ಷಣೆಯಾಗುತ್ತೆ, ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇರುವಂತಹ ಈ ರೂಲ್ಸ್ ಭಾರತದಲ್ಲಿ ತರಲು ಯಾಕಿಷ್ಟು ವಿರೋಧ? ಬನ್ನಿ ಇವತ್ತಿನ ಈ ಡೀಟೇಲ್ ರಿಪೋರ್ಟ್ ನಲ್ಲಿ ಮೋದಿ ಸರ್ಕಾರದ ಈ ಭವಿಷ್ಯದ ಮೆಗಾ ಪ್ಲಾನ್ ಮತ್ತು ವಿರೋಧಿಗಳ ನಡುಕದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮುಸಲ್ಮಾನರು ಮಕ್ಕಳನ್ನ ಮಾಡಿಕೊಳ್ಳಲು ಕಟ್ಟುನಿಟ್ಟಿನ ಕಾನೂನು ಇದೆ, ಅಲ್ಲಿ ಜಾರಿಯಾಗಿದೆ ಕೂಡ. ಆದ್ರೆ ನಮ್ಮ ಭಾರತದಲ್ಲಿ ಕೆಲವರು ಲೆಕ್ಕವಿಲ್ಲದಷ್ಟು ಮಕ್ಕಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಅಥವಾ ಟು ಚೈಲ್ಡ್ ಪಾಲಿಸಿ ಎನ್ನುವುದು ಕೇವಲ ಒಂದು ಬಿಲ್ ಅಲ್ಲ, ಅದೊಂದು ದೇಶದ ಭವಿಷ್ಯವನ್ನ ಬರೆಯುವಂತಹ ಶಾಸನ. ಈ ಕಾಯ್ದೆಯ ಕರಡು ಪ್ರತಿ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಮತ್ತು ಸಂಸತ್ತಿನ ಪ್ರೈವೇಟ್ ಬಿಲ್ಗಳಲ್ಲಿ ಚರ್ಚೆಯಾಗ್ತಾ ಇದೆ. ಇದರ ಒಳಗಿರುವಂತಹ ಕಠಿಣ ನಿಯಮಗಳನ್ನ ಕೇಳಿದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವವರಿಗೆ ಅಕ್ಷರಶಃ ನಿದ್ದೆ ಬರೋದಿಲ್ಲ. ಈ ಕಾಯ್ದೆಯ ಸಂಭಾವ್ಯ ನಿಯಮಗಳು ಏನಂದ್ರೆ, ಸರ್ಕಾರಿ ನೌಕರಿಗೆ ಬ್ರೇಕ್, 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವಂತಹ ಯಾವುದೇ ವ್ಯಕ್ತಿಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸುವ ಹಕ್ಕಿರೋದಿಲ್ಲ. ಒಂದ್ ವೇಳೆ ಈಗಾಗಲೇ ನೌಕರಿಯಲ್ಲಿದ್ದವರಿಗೆ 3ನೇ ಮಗುವಾದ್ರೆ ಅವರ ಪ್ರಮೋಷನ್ ಕಟ್ ಆಗುತ್ತೆ ಅಥವಾ ನೌಕರಿಯೇ ಹೋಗಬಹುದು. ಇನ್ನು 2ನೇದು ಸಬ್ಸಿಡಿ ಮತ್ತು ಪಡಿತರ ಕಾರ್ಡ್. 3ನೇ ಮಗುವನ್ನ ಹೊಂದಿದ್ರೆ ಸರ್ಕಾರದಿಂದ ಸಿಗುವಂತಹ ಉಚಿತ ರೇಷನ್, ಗ್ಯಾಸ್ ಸಬ್ಸಿಡಿ ಮತ್ತು ಮನೆ ಕಟ್ಟುವ ಯೋಜನೆಗಳು ಸೇರಿದಂತೆ 70ಕ್ಕೂ ಹೆಚ್ಚು ಕಲ್ಯಾಣ ಯೋಜನೆಗಳ ಲಾಭವನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಲಾಗುತ್ತೆ. ಕೇವಲ ಇಬ್ಬರು ಮಕ್ಕಳಿದ್ದವರಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತೆ. ಇನ್ನು 3ನೇದು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಪಂಚಾಯತ್ ನಿಂದ ಹಿಡಿದು ಪಾರ್ಲಿಮೆಂಟ್ ನವರೆಗೆ ಯಾವುದೇ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಬೇಕಾದ್ರೂ ಕೂಡ 2ಕ್ಕಿಂತ ಹೆಚ್ಚು ಮಕ್ಕಳಿರಬಾರದು. ಇನ್ನು 4ನೇದು ಮತದಾನದ ಹಕ್ಕೇ ರದ್ದು. ಇದು ಈ ಕಾಯ್ದೆಯ ಅತ್ಯಂತ ಡೇಂಜರಸ್ ಮತ್ತು ಚರ್ಚೆಯಾಗ್ತಿರುವಂತಹ ಪಾಯಿಂಟ್ ಆಗಿದೆ. ದೇಶದ ಜನಸಂಖ್ಯಾ ಸ್ಫೋಟಕ್ಕೆ ಯಾರು ಕಾರಣವಾಗ್ತಾ ಇದ್ದಾರೋ ಅಂಥವರ ಹೋಟ್ ಹಾಕುವಂತಹ ಹಕ್ಕನ್ನೇ ಕಸಿದುಕೊಳ್ಳುವ ಬಗ್ಗೆ ತಜ್ಞರು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ನಿಯಮಗಳು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ಅಸ್ಸಾಂನಲ್ಲಿ ಹಿಮಂತ ಬಿಶ್ವ ಶರ್ಮಾ ಅವರ ಸರ್ಕಾರಗಳಲ್ಲಿ ಆಂತರಿಕವಾಗಿ ರೂಪುಗೊಳ್ತಾ ಇದೆ. ಇದನ್ನೇ ಇಡೀ ದೇಶಕ್ಕೆ ಅನ್ವಯಿಸುವಂತಹ ಮೆಗಾ ಪ್ಲಾನ್ ದೆಹಲಿಯಲ್ಲಿ ಸೈಲೆಂಟ್ ಆಗಿ ನಡೀತಾ ಇದೆ. ಇನ್ನು ಸ್ನೇಹಿತರೆ, ಈ ಕಾಯ್ದೆ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಆಗ್ಬೇಕು ಎನ್ನುವುದಕ್ಕೆ ಒಂದು ಭಾರಿ ದೊಡ್ಡ ಕಾರಣವಿದೆ. ಅದೇ ಡೆಮೋಗ್ರಫಿ ಅಥವಾ ಜನಸಂಖ್ಯಾ ಅಸಮತೋಲನ. ಭಾರತದ ಗಡಿ ರಾಜ್ಯಗಳಾದ ಪಶ್ಚಿಮ ಬಂಗಾಳ, ಅಸ್ಸಾಂ, ಬಿಹಾರದ ಗಡಿ ಜಿಲ್ಲೆಗಳು ಮತ್ತು ಕೇರಳದಲ್ಲಿ ಕೇವಲ ಕಳೆದ 20ರಿಂದ 30 ವರ್ಷಗಳಲ್ಲಿ ಜನಸಂಖ್ಯಾ ಪ್ರಮಾಣ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗಿದೆ. ಬಾಂಗ್ಲಾದೇಶದಿಂದ, ಮ್ಯಾನ್ಮಾರ್ ನಿಂದ ಬರುವಂತಹ ಅಕ್ರಮ ನುಸುಳುಕೋರರು ಒಂದು ಕಡೆಯಾದ್ರೆ, ಇಲ್ಲಿಯೇ ಇದ್ದುಕೊಂಡು 5ರಿಂದ 6 ಮಕ್ಕಳನ್ನ ಹುಟ್ಟಿಸುವಂತಹ ಒಂದು ನಿರ್ದಿಷ್ಟ ವರ್ಗದ ಸಂಖ್ಯೆ ಮತ್ತೊಂದು ಕಡೆ ಇದೆ. ಇದರ ಪರಿಣಾಮ ಏನಾಗ್ತಾ ಇದೆ ಗೊತ್ತಾ? ಈ ಏರಿಯಾದ ಮೂಲ ನಿವಾಸಿಗಳು ಅಲ್ಪಸಂಖ್ಯಾತರಾಗಿ ಹೊರಗಿನಿಂದ ಬಂದವರು ಬಹುಸಂಖ್ಯಾತರಾಗ್ತಾ ಇದ್ದಾರೆ. ಅವರು ತಮ್ಮ ವೋಟ್ ಬ್ಯಾಂಕ್ ಬಲದಿಂದ ಅಲ್ಲಿನ ರಾಜಕಾರಣವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆಯ ಎಚ್ಚರಿಕೆಯ ಪ್ರಕಾರ ಒಂದ್ ವೇಳೆ ಇದೇ ರೀತಿ ಜನಸಂಖ್ಯೆ ಸ್ಫೋಟವಾಗುತ್ತಾ ಹೋದ್ರೆ ಮುಂದಿನ 50 ವರ್ಷಗಳಲ್ಲಿ ಭಾರತದ ಹಲವು ರಾಜ್ಯಗಳಲ್ಲಿ ಆಂತರಿಕ ಭದ್ರತೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ದೇಶದ ಸಂಪನ್ಮೂಲಗಳಾಗಿರುವಂತಹ ನೀರು, ಜಾಗ, ಉದ್ಯೋಗ ಎಲ್ಲದಕ್ಕೂ ಕೂಡ ಹಾಹಾಕಾರ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಧರ್ಮದ ಹಂಗಿಲ್ಲದೆ ಪ್ರತಿಯೊಬ್ಬರು ಕೂಡ ಅನ್ವಯವಾಗುವಂತೆ ಇಬ್ಬರು ಮಕ್ಕಳು ನೀತಿ ಭಾರತಕ್ಕೆ ಅನಿವಾರ್ಯವಾಗಿದೆ.
ಯಾವಾಗ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯ ಬಗ್ಗೆ ಚರ್ಚೆಗಳು ನ್ಯೂಸ್ ಚಾನೆಲ್ಗಳಲ್ಲಿ ಪಾರ್ಲಿಮೆಂಟ್ ಮೆಗಾಸಾಲೆಯಲ್ಲಿ ಶುರುವಾಯಿತು, ಆಗ ಎಐಎಂಐಎಂ ಪಕ್ಷದ ನಾಯಕ ಅಸದುದ್ದೀನ್ ಓವೈಸಿ ಮತ್ತು ಕೆಲವು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲಿಲ್ಲದ ನಡುಕ ಶುರುವಾಗಿದೆ. ತಕ್ಷಣವೇ ಟಿವಿ ಮೈಕ್ ಹಿಡಿದು ಬರುವಂತಹ ನಾಯಕರು ಮೋದಿ ಸರ್ಕಾರ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮುಸ್ಲಿಮರ ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಈ ಕಾಯ್ದೆ ತರ್ತಾ ಇದ್ದಾರೆ, ಇದು ಸಂವಿಧಾನದ ವಿರೋಧಿ ಅಂತ ಬೊಬ್ಬೆ ಹೊಡೆಯಲು ಎಮೋಷನಲ್ ಡ್ರಾಮಾ ಮಾಡಲು ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಇವರಿಗೆ ಈ ಕಾಯ್ದೆಯ ಹೆಸರು ಕೇಳಿದ್ರೆ ಯಾಕಿಷ್ಟು ಭಯ ಗೊತ್ತಾ? ಇವರ ಇಡೀ ರಾಜಕೀಯ ನಿಂತಿರುವುದೇ ಆ ನಿರ್ದಿಷ್ಟ ವೋಟ್ ಬ್ಯಾಂಕ್ ಮೇಲೆ. ಆ ವೋಟ್ ಬ್ಯಾಂಕ್ ನ ಜನಸಂಖ್ಯೆ ಹೆಚ್ಚಾದಷ್ಟು ಅವರ ಅಧಿಕಾರ ಗಟ್ಟಿಯಾಗುತ್ತೆ. ಒಂದ್ ವೇಳೆ ಈ ಕಾಯ್ದೆ ಬಂದು ಮೂರನೇ ಮಗುವಾದವರಿಗೆ ವೋಟಿಂಗ್ ಹಕ್ಕನ್ನ ಕಟ್ ಮಾಡಿದ್ರೆ ಇವರ ರಾಜಕೀಯ ಭವಿಷ್ಯ ಅಕ್ಷರಶಃ ಮಣ್ಣು ಪಾಲಾಗುತ್ತೆ. ಆದ್ರೆ ಕಾನೂನು ಎನ್ನುವುದು ಎಲ್ಲರಿಗೂ ಕೂಡ ಒಂದೇ. ಕಾಯ್ದೆ ಜಾರಿಯಾದ್ರೆ ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಸಮಾನವಾಗಿ ಅನ್ವಯವಾಗುತ್ತೆ. ಆದ್ರೆ ಯಾರು ಅತಿ ಹೆಚ್ಚು ಮಕ್ಕಳನ್ನ ಹುಟ್ಟಿಸುವಂತಹ ಅಭ್ಯಾಸ ಇಟ್ಕೊಂಡಿದ್ದಾರೋ ಅವರಿಗೆ ಮಾತ್ರ ಈ ಕಾಯ್ದೆಯಿಂದ ವಿಪರೀತ ಟೆನ್ಷನ್ ಶುರುವಾಗುತ್ತೆ. ಇನ್ನು ಸ್ನೇಹಿತರೆ, ಈ ಕಾಯ್ದೆನ ವಿರೋಧಿಸುವವರಿಗೆ ನಾವು ಒಂದು ಸಿಂಪಲ್ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಜನಸಂಖ್ಯಾ ನಿಯಂತ್ರಣ ಮಾಡುವುದು ಇಸ್ಲಾಂ ಧರ್ಮಕ್ಕೆ ವಿರೋಧ ಅಂತ ಭಾರತದಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರಲ್ಲ. ಜಗತ್ತಿನ ಅತಿ ದೊಡ್ಡ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಈ ರೂಲ್ಸ್ ಇದೆಯಲ್ಲ, ಅದು ಹೇಗೆ? ಇಂಡೋನೇಷಿಯಾ ಜಗತ್ತಿನ ಅತಿ ಹೆಚ್ಚು ಮುಸ್ಲಿಮರಿರುವಂತಹ ದೇಶ. ಇಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಫ್ಯಾಮಿಲಿ ಪ್ಲಾನಿಂಗ್ ತಂದಿದೆ. ಇರಾನ್ ಮತ್ತು ಟರ್ಕಿ ಅಂತಹ ದೇಶಗಳಲ್ಲೂ ಕೂಡ ಜನಸಂಖ್ಯಾ ನಿಯಂತ್ರಣಕ್ಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ದೇಶಗಳ ಮುಲ್ಲಾಗಳಿಗೆ, ನಾಯಕರಿಗೆ ಆ ಆಯ್ಕೆ ಇಸ್ಲಾಂ ವಿರೋಧಿ ಅಂತ ಅನ್ನಿಸ್ತಾ ಇಲ್ವಾ? ಕೇವಲ ಭಾರತದಲ್ಲಿ ಮಾತ್ರ ಜನಸಂಖ್ಯೆಯ ಸ್ಫೋಟಿಸುವ ಹಕ್ಕು ಯಾರು ಕೊಟ್ಟಿದ್ದು? ಚೀನಾ ತನ್ನ ಆರ್ಥಿಕತೆಯನ್ನು ಸರಿಪಡಿಸಿಕೊಳ್ಳಲು ದಶಕಗಳ ಕಾಲ ಒಂದು ಮಗುವಿನ ನೀತಿಯನ್ನ ಜಾರಿಗೆ ತಂದು ಕೋಟ್ಯಾಂತರ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿ ಜಗತ್ತಿನ ಸೂಪರ್ ಪವರ್ ಆಯಿತು. ಭಾರತಕ್ಕೆ ಒಂದು ಮಗುವಿನ ರೂಲ್ಸ್ ಬೇಡ, ಕನಿಷ್ಠ 2 ಮಕ್ಕಳ ರೂಲ್ಸ್ ಅನ್ನ ತರದಿದ್ದರೆ ಈ ದೇಶದ ಆರ್ಥಿಕತೆ ಮತ್ತು ಭದ್ರತೆ ಕಂಪ್ಲೀಟ್ ಆಗಿ ನುಚ್ಚು ನೂರಾಗುತ್ತೆ. ಈ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ದಕ್ಷಿಣ ಭಾರತದ ರಾಜ್ಯಗಳಿಗೆ, ವಿಶೇಷವಾಗಿ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಅತಿ ಮುಖ್ಯವಾದ ಜೀವರಕ್ಷಕ ಕಾಯ್ದೆಯಾಗಿದೆ. ಯಾಕೆ ಗೊತ್ತಾ? 2026 ನಂತರ ಭಾರತದಲ್ಲಿ ಡೆಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಮರುವಿಂಗಡಣೆ ನಡೆಯಲಿದೆ. ಅಂದ್ರೆ ಯಾವ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದರ ಆಧಾರದ ಮೇಲೆ ಲೋಕಸಭಾ ಸೀಟ್ಗಳನ್ನ ಹಂಚಿಕೆಯಾಗುತ್ತೆ. ದಕ್ಷಿಣ ಭಾರತದ ರಾಜ್ಯಗಳು ಶಿಕ್ಷಣ ಮತ್ತು ಜಾಗೃತಿಯಿಂದ ಜನಸಂಖ್ಯೆಯನ್ನ ಅದ್ಭುತವಾಗಿ ಕಂಟ್ರೋಲ್ ಮಾಡಿದೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ, ಯುಪಿ, ಬಿಹಾರದಲ್ಲಿ ಜನಸಂಖ್ಯೆ ಸ್ಫೋಟಗೊಂಡಿದೆ. ಡೆಲಿಮಿಟೇಷನ್ ನಡೆದರೆ ಜನಸಂಖ್ಯೆ ಕಂಟ್ರೋಲ್ ಮಾಡಿದ ದಕ್ಷಿಣ ಭಾರತದ ಸೀಟ್ಗಳು ಕಡಿಮೆಯಾಗುತ್ತವೆ, ಜನಸಂಖ್ಯೆ ಸ್ಫೋಟಿಸಿದ ರಾಜ್ಯಗಳ ಸೀಟ್ಗಳು ಜಾಸ್ತಿ ಆಗುತ್ತೆ. ಇದು ನಮಗೆ ಮಾಡಲಾದಂತಹ ಅತಿ ದೊಡ್ಡ ಅನ್ಯಾಯವಾಗುತ್ತೆ. ಈ ಅನ್ಯಾಯವನ್ನ ತಪ್ಪಿಸಲು ಇರುವಂತಹ ಒಂದೇ ಒಂದು ದಾರಿ ಅಂದ್ರೆ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನ ತರುವುದು. ಯಾರು ಈ ಕಾಯ್ದೆಯನ್ನ ಉಲ್ಲಂಘಿಸುತ್ತಾರೋ ಅವರ ಎಲ್ಲ ಸೌಲಭ್ಯಗಳನ್ನ ಕಟ್ ಮಾಡೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತ ಎನ್ನುವುದು ಒಂದು ಛತ್ರ ಅಲ್ಲ, ಇಲ್ಲಿರುವ ಪ್ರತಿಯೊಂದು ಸಂಪನ್ಮೂಲ ಕೂಡ ಲಿಮಿಟ್. ನೀರು, ಜಾಗ, ಉದ್ಯೋಗ ಎಲ್ಲವೂ ಕೂಡ ಮಿತಿಯಾಗಿರಲಿ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಡೆಮೋಗ್ರಫಿ ಬದಲಾಯಿಸುವಂತಹ ದುರುದ್ದೇಶದಿಂದ ಬಂದು ನಿರ್ದಿಷ್ಟ ವರ್ಗ ಜನಸಂಖ್ಯೆ ಸ್ಫೋಟಿಸ್ತಾ ಹೋದ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಉಳಿದುಕೊಳ್ಳಲು ಈ ದೇಶದಲ್ಲಿ ಜಾಗವೇ ಇರೋದಿಲ್ಲ. ಮೋದಿ ಸರ್ಕಾರದ ಈ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ್ರೆ ಅದು ಭಾರತದ ಆಂತರಿಕ ಭದ್ರತೆ ಮತ್ತು ಅಭಿವೃದ್ಧಿಯ ಬಗ್ಗೆ ಹಾಕುವಂತಹ ಒಂದು ಭಾರಿ ದೊಡ್ಡ ಗಟ್ಟಿ ಪಾಯವಾಗಲಿದೆ. ಸೊ ನಿಮ್ಗೇನನ್ಸುತ್ತೆ? ದೇಶದಲ್ಲಿ 2 ಮಕ್ಕಳ ನೀತಿ ಕಡ್ಡಾಯವಾಗಿ ಜಾರಿಯಾಗಲೇಬೇಕು, ನಿಯಮ ಮೀರಿದವರ ರೇಷನ್, ಸರ್ಕಾರಿ ನೌಕರಿ ಕಟ್ ಆಗ್ಬೇಕು ಎನ್ನುವ ಈ ಪ್ರಸ್ತಾಪಿತ ಕಾನೂನು 100% ಸರಿ ಅಂತ ನಿಮ್ಗನ್ಸುತ್ತಾ? 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವರ ವೋಟಿಂಗ್ ಹಕ್ಕನ್ನೇ ಕಸಿದುಕೊಳ್ಬೇಕು ಎನ್ನುವ ಕಠಿಣ ಶಿಫಾರಸ್ಸಿಗೆ ನಿಮ್ಮ ಬೆಂಬಲ ಇದೆಯಾ? ಈ ಕಾಯ್ದೆ ಹೆಸರು ಕೇಳಿದ ತಕ್ಷಣವೇ ಓವೈಸಿ ಅಂತಹ ನಾಯಕರು ಮತ್ತು ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇರುವುದು ಅವರ ವೋಟ್ ಬ್ಯಾಂಕ್ ರಾಜಕಾರಣದ ಭಯದಿಂದ ಅಲ್ವಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭಾರತದ ಭವಿಷ್ಯವನ್ನ ಕಾಪಾಡುವ ಈ ಐತಿಹಾಸಿಕ ಕಾಯ್ದೆಯ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು ಮತ್ತು ರಾಷ್ಟ್ರೀಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮುಂದೆ ಯಾವ ವಿಡಿಯೋ ಮಾಡಬೇಕು, ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋ ಅನ್ನ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.